ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಬಸವೇಶ್ವರ ನಗರ ಹೆಸರಾಂತ ಏನು ದೋಸೆ ಕಾರ್ನರ್ ಜನತಾ ಬಜಾರ್ ಬಿಲ್ಡಿಂಗ್ ಹತ್ರ ಇದ್ದೀವಿ. ಈ ಒಂದು ದೋಸೆ ಕಾರ್ನರ್ಗೆ ಒಂದು ಇತಿಹಾಸ ಇದೆ. ಇದು ಈ ಒಂದು ಭಾಗದಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭವಾದಂತ ಒಂದು ದೋಸೆ ಕಾರ್ನರ್. ಇಲ್ಲಿ ಖುಷಿಯಾಗಿ ರುಚಿಯಾಗಿ ನಮ್ಮ ಆರೋಗ್ಯಕ್ಕೆ ಬೇಕಾದಂತಹ ಒಂದು ಏನು ನಾವೆಲ್ಲರೂ ನೆಚ್ಚಿನ ಅಂತ ಆಹಾರ ಆದಂತಹ ದೋಸೆಯನ್ನ ಚೆನ್ನಾಗಿ ಮಾಡ್ತಾರೆ. ಇದನ್ನ ಒಂದು ಏನು ನಮ್ಮ ಹಿಂದೆ ಹಳ್ಳಿಗಳಲ್ಲಿ ಯಾವ ರೀತಿ ಚಟ್ನಿಗಳನ್ನ ಮಾಡ್ತಿದ್ರು ಆ ತರ ಚಟ್ನಿ ಇಲ್ಲಿ ಸಿಗುತ್ತೆ. ಈ ಒಂದು ದೋಸೆ ಕ್ಯಾಂಪ್ನ ಇತಿಹಾಸ ಇಲ್ಲಿ ಸಾಕಷ್ಟು ಜನರು ಎಲ್ಲರೂ ಇದು ಸುಪ್ರಸಿದ್ಧವಾಗಿದೆ. ಈ ಭಾಗದಲ್ಲಿ ಸಾಕಷ್ಟು ಜನ ಬಂದು ಇಲ್ಲಿ ಈ ಒಂದು ತಿಂಡಿಯನ್ನ ಸೌದು ತಮ್ಮ ಆಹಾರದಲ್ಲಿ ಒಂದು ನೆಮ್ಮದಿಯನ್ನ ಕಾಣ್ತಿದ್ದಾರೆ. ಅಂತಹ ಒಂದು ವಿಶೇಷ ಜಾಗದಲ್ಲಿ ನಾವಿವತ್ತು ಏನು ನಮ್ಮ ಬಸವೇಶ್ವರ ದೋಸೆ ಕಾರ್ನರ್ ಅವರ ಯಾರು ಮಾಲೀಕರಿದ್ದಾರೆ ಅವ್ರಿಗೆ ಧನ್ಯವಾದ ಅರ್ಪಿಸ್ತಾ ಅವ್ರಿಗೆ ಇನ್ನಷ್ಟು ಶುಭವಾಗ್ಲಿ, ಶಿವಾನಂದ್ ಅವ್ರಿಗೆ ಇನ್ನ ಧನ್ಯವಾಗ್ಲಿ ಅಂತ ಇವತ್ತು ನಾವೆಲ್ಲರೂ ನಮ್ಮ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯ ಸ್ವಯಂ ಸೇವಕರೆಲ್ಲರೂ ಸಹ ಇಲ್ಲಿ ತಿಂಡಿ ತಿಂದು ಇವತ್ತು ಈ ಒಂದು ಜಾಗದಲ್ಲಿ ನಾವು ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದ. ನನ್ನ ಹೆಸರು ಚಿಂಕುಟ್ಲಿ ಪ್ರಭುದೇವ್ ಅಂತ. ನಾನು ಈ ಹೋಟೆಲ್ ಇತಿಹಾಸವನ್ನ ಹೇಳಲು ಬಯಸುತ್ತೇನೆ. ನಾನು 35 ವರ್ಷದಿಂದ ಈ ಹೋಟೆಲ್ಗೆ ಬಂದು ದೋಸೆ ಸವಿದಿದ್ದೇನೆ. ದೋಸೆ ತುಂಬಾ ರುಚಿಯಾಗಿ ಚೆನ್ನಾಗಿ ಮಾಡಿಕೊಡುತ್ತಾರೆ. ಅದಕ್ಕೆ ನಮ್ಮ ರವಿಕುಮಾರ್ ಫೌಂಡೇಶನ್ ಹುಡುಗರನ್ನ ಕರೆದು ಇವತ್ತು ಇಲ್ಲಿ ದೋಸೆಯನ್ನ ತಿಂದಿದ್ದೇವೆ. ರುಚಿಯಾಗಿ ಇದೆ. ಎಲ್ಲರೂ ಈ ದೋಸೆಯನ್ನ ತಿಂದು ಆನಂದ ಪಡೀರಿ.